ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಬಿಜೆಪಿ ಶಾಸಕರನ್ನ ಫೈನಲಿ ಅರೆಸ್ಟ್ ಮಾಡಲಾಗಿದೆ. 8 ತಿಂಗಳ ಆದ್ಮೇಲೆ ಭೈರತಿ ಬಸವರಾಜು ಅವರ ಬಂಧನ ಆಗಿದೆ. ಸೊ ಇವತ್ತೇನೆಲ್ಲ ಪ್ರಕ್ರಿಯೆ ನಡೆಯುತ್ತೆ? ಇವತ್ತು ಕೋರ್ಟ್ಗೆ ಶಾಸಕ ಭೈರತಿ ಬಸವರಾಜು ಅವರನ್ನ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಆಮೇಲೆ ಶಾಸಕರನ್ನ ಕಸ್ಟಡಿಗೆ ಪಡೆದು ವಿಚಾರಣೆಗೆ ಸಿಐಡಿ ಸಿದ್ಧತೆಗಳನ್ನ ನಡೆಸಿಕೊಳ್ತಾ ಇದೆ. ಬಿಕ್ಲು ಶಿವನ ಮರ್ಡರ್ ಕೇಸಲ್ಲಿ 16 ಟ್ವಿಸ್ಟ್ಗಳಿದೆ. A1 ಜಗ್ಗ ಶಾಸಕರ ಆಪ್ತ ಅಂತ ಹೇಳಿ ಒಂದಿಷ್ಟು ಸಾಕ್ಷಿಗಳು ಸಿಕ್ಕಿದೆ. ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಹಿಂದೆ A1 ಜಗ್ಗನ ಪರಿಚಯ ತನಗಿಲ್ಲ ಅಂತ ಹೇಳಿ ಶಾಸಕ ಭೈರತಿ ಹೇಳಿ ತಗಲಾಕೊಂಡಿದ್ರು. ಆದ್ರೆ ಜಗ್ಗನ್ ಜೊತೆಗಿನ ಫೋಟೋ ವಿಡಿಯೋಗಳು ಸಾಕ್ಷಿಗಳನ್ನ ಹೇಳ್ತಾ ಇದ್ದಾವೆ. ಆ ಸಾಕ್ಷಿಗಳನ್ನೆಲ್ಲ ಸಿಐಡಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ಶಾಸಕರ ಜೊತೆ ಜಗ್ಗನ ಸಂಭಾಷಣೆಯ ಡೀಟೇಲ್ಸ್ ಕೂಡ ಸಿಕ್ಕಿದೆಯಂತೆ. ಬಿಕ್ಲು ಶಿವ ನೀಡಿದ್ದ ದೂರಿನಲ್ಲೂ ಈ ಹಿಂದೆ ಆತ ಬದುಕಿದ್ದಾಗ ತನಗೆ ಜೀವ ಬೆದರಿಕೆ ಇದೆ ಅಂತ ಶಾಸಕರ ಹೆಸರನ್ನು ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿದ್ದ. ಆ ಬಗ್ಗೆನೂ ಕೂಡ ಅಧಿಕಾರಿಗಳು ಸೀರಿಯಸ್ ಆಗಿದ್ದಾರೆ. ಕೊಲೆಗೆ ಶಾಸಕ ಭೈರತಿ ಕುಮ್ಮಕ್ಕು ನೀಡಿದ್ದಂತ ಆರೋಪ ಇದೆ. ಇನ್ನು ಶಾಸಕರ ವಿರುದ್ಧ ಬಿಕ್ಲು ಶಿವನ ಅಮ್ಮ ಕೂಡ ನೇರವಾಗಿ ಆರೋಪ ಮಾಡಿದ್ರು. ವಿಚಾರಣೆ ಟೈಮ್ನಲ್ಲಿ ಉಲ್ಟಾ ಹೊಡೆದಿದ್ರು. ಆಮೇಲೆ ಮೀಡಿಯಾ ಮುಂದೆನೂ ಆತರ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟರು. ಬಟ್ ಫಸ್ಟ್ ಕಂಪ್ಲೇಂಟ್ ಏನು ಕೊಟ್ಟಿದ್ರು, ಅದರಲ್ಲಿ ಶಾಸಕರ ಹೆಸರು ಕೂಡ ಇತ್ತು. ಇವತ್ತು ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಭೈರತಿ ಬಸವರಾಜನನ್ನ ಹಾಜರುಪಡಿಸಲಾಗುತ್ತೆ. ಇಲ್ಲಿ ಜಮೀನು ವಿಚಾರವಾಗಿ ಬಿಕ್ಲು ಶಿವ ಹಾಗೂ ಭೈರತಿ ಬಸವರಾಜು ನಡುವೆ ವೈಷಮ್ಯ ಇತ್ತು ಅಂತ ಹೇಳಿ ಮಾಹಿತಿ ಇದೆ. ಹೀಗಾಗಿ ಕೊಲೆಗೆ ಪರೋಕ್ಷವಾಗಿ ಶಾಸಕರು ಕುಮ್ಮಕ್ಕು ನೀಡಿರುವಂತ ಆರೋಪ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. 8 ತಿಂಗಳ ಆದ್ಮೇಲೆ ಫೈನಲಿ MLA ನನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಇವತ್ತೇನೆಲ್ಲ ಪ್ರೋಸೆಸ್ ನಡೆಯುವಂತ ನಿರೀಕ್ಷೆಗಳು? ಶರ್ಮಿತಾ, ಈಗಾಗಲೇ ನಿನ್ನೆ ರಾತ್ರಿ ಭೈರತಿ ಬಸವರಾಜ್ ಅವರ ಅರೆಸ್ಟ್ ಪ್ರೊಸೀಜರ್ ಅನ್ನ ಮುಗಿಸುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಇವತ್ತು ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಿ ನಂತರ ಕೋರ್ಟ್ಗೆ ಹಾಜರುಪಡಿಸುವಂಥ ಕೆಲಸವನ್ನು ಸಿಐಡಿ ಅಧಿಕಾರಿಗಳು ಮಾಡ್ತಾರೆ. 9 ಗಂಟೆ ಸುಮಾರಿಗೆ ಅವರನ್ನು ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರ ಮೆಡಿಕಲ್ ಟೆಸ್ಟನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ 11 ಗಂಟೆ ಸುಮಾರಿಗೆ ಅವರನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು ಕಸ್ಟಡಿಗೆ ಕೇಳ್ತಾರೆ. ಯಾಕಂದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಇವರದ್ದು ಪ್ರಮುಖ ಪಾತ್ರ ಇದೆ ಅನ್ನುವಂಥ ಒಂದಷ್ಟು ಆರೋಪಗಳಿದೆ. ಸಾಕ್ಷ್ಯಗಳು ಕೂಡ ಒಂದಷ್ಟು ಲಭ್ಯ ಆಗಿದೆ. ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಗಳಾಗಿರುವಂತಹ ಜಗ್ಗ ಅಲಿಯ ಜಗದೀಶ್ ಹಾಗೂ ಮತ್ತೋರ್ವ 20ನೇ ಆರೋಪಿ ಆಗಿರುವಂಥ ಅಜಿತ್ ಏನಿದ್ದಾರೆ, ಇವರ ಜೊತೆ ಸೇರಿಕೊಂಡು ಇವರು ಈ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ. ಭೈರತಿ ಬಸವರಾಜ್, ಅಜಿತ್ ಮತ್ತೆ ಬಿಕ್ಲ ಶಿವ ಸೇರಿ 3 ಜನ ಕೂಡ ಪ್ಲಾನ್ ಮಾಡಿ ಬಿಕ್ಲ ಶಿವನನ್ನ ಕೊಲೆ ಮಾಡಿಸಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು. ಇವರೆಲ್ಲರೂ ಕೂಡ ನೇರವಾಗಿ ಕೊಲೆಯಲ್ಲಿ ಆ ಒಂದು ಕ್ರೈಮ್ ಸೀನಲ್ಲಿ ಭಾಗಿಯಾಗಿರಲಿಲ್ಲ. ಆದರೆ ಇವರದೇ ಪ್ಲಾನ್ನಂತೆ ಅರೆಸ್ಟ್ ಆಗಿರುವಂತಹ ಬೇರೆ ಆರೋಪಿಗಳೇನಿದ್ದಾರೆ, 18ಕ್ಕೂ ಹೆಚ್ಚು ಆರೋಪಿಗಳೇನಿದ್ದಾರೆ, ಅವರೆಲ್ಲರೂ ಕೂಡ ಇವರ ಒಂದು ಪ್ಲಾನ್ನಂತೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ತನಿಖೆ ವೇಳೆ ಈ ಮುಂಚೆ ಭೈರತಿ ಬಸವರಾಜ್ ಅವರು ಇವರಿಬ್ಬರು ಕೂಡ ಅಂದರೆ ಉಳಿದ ಆರೋಪಿಗಳು ಯಾರಿದ್ದಾರೆ, ಜಗ್ಗ ಅಲಿಯಾಸ್ ಜಗದೀಶ್ ಆಗಿರ್ಬೋದು ಮತ್ತು ಅಜಿತ್ ಆಗಿರ್ಬೋದು, ಇವರಿಬ್ಬರು ಕೂಡ ನನಗೆ ಪರಿಚಯ ಇಲ್ಲ, ಅವ್ರು ಯಾರು ಅಂತ ಗೊತ್ತೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಉತ್ತರಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅವರ ಜೊತೆ ಯಾವುದೇ ರೀತಿಯಾದಂಥ ವ್ಯಾವಹಾರಿಕ ಸಂಬಂಧಗಳಿಲ್ಲ ಅಂತ ಕೂಡ ಹೇಳಿದರು. ಆದರೆ ಅದರ ವಿರುದ್ಧವಾಗಿ ಸಾಕಷ್ಟು ಸಾಕ್ಷ್ಯಗಳು ಈಗಾಗಲೇ ಸಿಐಡಿ ಅಧಿಕಾರಿಗಳಿಗೆ ಪತ್ತೆಯಾಗಿದೆ. ಹೀಗಾಗಿ ಅದರ ಬಗ್ಗೆ ಸಾಕ್ಷಿಗಳನ್ನು ಮುಂದಿಟ್ಟು ತನಿಖೆ ನಡೆಸಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು 5 ದಿನಗಳ ಕಾಲ ಕಸ್ಟಡಿಗೆ ಕೇಳೋದಕ್ಕೆ ಸಿಐಡಿ ಅಧಿಕಾರಿಗಳು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಈ ಮೇಜರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾದೇಶ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.